ನಮಸ್ಕಾರ ಗುರುಗಳೇ. ನಮಸ್ತೆಗಳು. ಹರಿ ಶ್ರೀನಿವಾಸ್, ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲ ವತ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुरभावि भूमि वनजे व्यस्तारिगो सन्ततिः प्राबोधश्रुति पंकजं करुणया प्रकाशितत्वं परं ध्वान्तं ध्वंसमनादि साधनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविर्नजाय भगवान् आनन्दतीर्थो मुनिः भवति यदनुभावात् एडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसे भुवि अनुव्याख्यान नलिने चञ्चरे कतिमे मनः न शब्दाब्धो गाढाः न च निगमचर्चा सुचतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇದುವರೆಗೆ ಸುಖವನ್ನ ಎಲ್ಲಿ ಸೇರಿಸ್ತೀವಿ, ಅದೊಂದು ಭಾವವಸ್ತುನ ಅಭಾವ ವಸ್ತುನ ಹೇಗೆ ಅಂತ ಅದ್ರ ಬಗ್ಗೆ ಚರ್ಚೆ ಬರ್ತಾ ಇತ್ತು. ಈಗ ಇನ್ನೊಂದು ಮಾತು, ಭಾವತ್ವಂ ವಿಧಿರೂಪತ್ವಂ ನಿಷೇಧತ್ವಂ ಅಭಾವಂತ. 154ನೆಯ ಸುಧಾಮೂಲ. ಇಲ್ಲೇನಂದ್ರು, ಭಾವವಸ್ತುಗಳು ಅಂತಂದ್ರೆ ವಿಧಿ ಅಂದ್ರೆ ಇದೆ ಅಂತ ಹೇಳಲಿಕ್ಕೆ ಬರುವಂತಹ ವಸ್ತುಗಳನ್ನ ಭಾವವಸ್ತು ಅಂತ ಕರಿತೀವಿ. ಅಭಾವ ವಸ್ತು ಅಂತಂದ್ರೇನು, ಅದು ಇಲ್ಲದೆ ಇರುವಂತಹ ವಸ್ತುಗಳನ್ನ ಅಭಾವ ವಸ್ತು ಅಂತ ಕರೀತಾರೆ. ಹಾಗಾದ್ರೆ ಭಾವ ಅಭಾವ ಅನ್ನೋದನ್ನ ಏನಂತ ಕರಿಬೇಕು? ಭಾವ ಅಂದ್ರೆ ವಿಧಿ, ಅಭಾವ ಅಂದ್ರೆ ನಿಷೇಧ ಅಂತ ಕರಿಬೇಕು. ಆದ್ರೆ ಇಲ್ಲಿ ಈ ತರ ಭಾವಿಸ್ಬಾರ್ದಂತೆ. ಭಾವ ಅಂದ್ರೆ ವಿಧಿ, ವಿಧಿ ಅಂದ್ರೇನು ಭಾವ, ಮತ್ತೆ ಅಭಾವ ಅಂದ್ರೇನು ನಿಷೇಧ, ನಿಷೇಧ ಅಂದ್ರೇನು ಅಭಾವ. ಹೀಗೆ ಪರ್ಯಾಯ ಶಬ್ದಗಳಲ್ಲ. ಪರ್ಯಾಯ ಶಬ್ದ ಅಂದ್ರೆ, ಈಗ ಉದಾಹರಣೆಗೆ ಮತ್ಸ್ಯ ಅಂದ್ರೆ ಏನು ಅಂತ ಯಾರೋ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಅದೇ ಕೂರ್ಮ ಅಂತ. ಕೂರ್ಮ ಅಂದ್ರೆ ಯಾರು? ಅದಕ್ಕೆ ವರಾಹ, ವರಾಹ ಅಂದ್ರೆ ನರಸಿಂಹ. ಅಂದ್ರೆ ಒಂದ್ ಶಬ್ದ ಕೇಳಿದಾಗ ಅರ್ಥ ಏನು ಅಂತ ಕೇಳಿದ್ರೆ ಪರ್ಯಾಯ ಶಬ್ದ ಹೇಳ್ತಾ ಹೋಗೋದಲ್ಲ, ಇನ್ನೊಂದು ಹೆಸರು ಹೇಳ್ತಾ ಹೋಗೋದಲ್ಲ. ರಾಮ ಅಂದ್ರೆ ಯಾರು? ಕೃಷ್ಣ. ಕೃಷ್ಣ ಅಂದ್ರೆ ಯಾರು? ನರಸಿಂಹ. ಹೀಗೆ ಹೇಳ್ತಾ ಹೋಗೋದಲ್ಲ. ರಾಮ ಅನ್ನೋ ಶಬ್ದಕ್ಕರ್ಥ ಹೇಳ್ಬೇಕಲ್ಲ, ಕೃಷ್ಣ ಅನ್ನೋ ಶಬ್ದಕ್ಕರ್ಥ ಹೇಳ್ಬೇಕು. ಪರ್ಯಾಯ ಶಬ್ದ ಅಂದ್ರೆ ಅದಕ್ಕೆ ಅನೇಕ ಕೋಶಗಳಲ್ಲಿ ಬೇಕಾದ ಶಬ್ದಗಳನ್ನು ಹೇಳಿರ್ತಾರೆ, ಅದನ್ನ ಹೇಳೋದಲ್ಲ. ಉದಾಹರಣೆಗೆ ಬೆಳಕು ಅಂದ್ರೆ ಏನು ಅಂತ ಕೇಳಿದ್ರೆ ಕತ್ತಲೆ ಅಲ್ಲದೆ ಇರೋದೇ ಬೆಳಕು.
ಕತ್ತಲೆ ಏನು ಅಂತ ಕೇಳಿದ್ರೆ ಬೆಳಕು ಅಲ್ದೇ ಇರೋದೇ ಕತ್ತಲೆ. ಇದು ಪರಿಹಾರನೇ ಆಗಲ್ಲ ಕೊನೆವರೆಗೂ. ಯಾಕೆ ಅನ್ಯೋನ್ಯಾಶ್ರಯ. ಬೆಳಕು ಅಂದ್ರೆ ಏನು ಅಂತ ಗೊತ್ತಾಗೋವರೆಗೆ ಅದು ಗೊತ್ತಾಗಲ್ಲ, ಕತ್ಲೆ ಅಂದ್ರೆ ಇರುತ್ತೆ. ಕತ್ಲೆ ಅಂತಂದ್ರೆ ಏನು ಅಂತ ಗೊತ್ತಾಗೋವರೆಗೆ ಬೆಳಕು ಗೊತ್ತಾಗಲ್ಲ. ಯಾಕೆ ಅಂದ್ರೆ ಬೆಳಕು ಅನ್ನೋ ಶಬ್ದಕ್ಕೆ ಏನರ್ಥ? ಕತ್ತಲೆ ಇಲ್ಲ ಅಂತ ಅರ್ಥ. ಕತ್ತಲೆ ಅಂದ್ರೆ ಏನು ಅಂತ ಕೇಳ್ತೀವಿ. ಯಾಕೆ ಕತ್ತಲೆ ಇಲ್ಲ ಅಂತ ಆದ್ರೆ ತಾನೇ ಬೆಳಕು ಅನ್ನೋದು. ಕತ್ತಲೆ ಅಂದ್ರೆ ಏನು? ಅದೇ ಬೆಳಕು ಇಲ್ವಲ್ಲ ಅದು. ಅದೇಪ್ಪ ಬೆಳಕು ಇಲ್ಲ ಅಂದ್ರೆ ಬೆಳಕು ಅಂದ್ರೆ ಏನರ್ಥ? ಅದೇ ಕತ್ತಲೆ ಇಲ್ಲ ಅಂದ್ರೆ ಯಾವಾಗ ಒಂದ್ರ ಪರಿಚಯವನ್ನ ಇನ್ನೊಂದ್ರ ಜೊತೆಗೇನೆ ಮಾಡ್ತೀವಿ ಆಗ ಪರಸ್ಪರ ಜ್ಞಾನ ಬರೋದೇ ಇಲ್ಲ. ಬುದ್ಧಿವಂತ ಅಂದ್ರೇನು? ಪ್ರಜ್ಞಾವಂತ ಅಂತ ಅರ್ಥ. ಪ್ರಜ್ಞಾವಂತ ಅಂದ್ರೇನು? ಬುದ್ಧಿವಂತ ಅಂತ ಅರ್ಥ. ಅಂದ್ರೆ ಅದದೇ ಶಬ್ದಗಳನ್ನ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಆತರ ಇಲ್ಲಿ ಭಾವ ವಸ್ತುಗಳು ಏನು ಸ್ವಲ್ಪ ತಿಳಿಸ್ಕೊಡಿ ಅಂದ್ರೆ ವಿಧಿ ವಿಧಿ ರೂಪವಾಗಿರೋದ್ ಭಾವ. ಸರಿ, ವಿಧಿ ಅಂದ್ರೇನು? ಅದೇ ಭಾವವಾದದ್ ವಿಧಿ. ಪರಸ್ಪರ ಹೀಗೆ ಹೇಳಿದ್ರೆ ಅರ್ಥ ಆಗಲ್ವಲ್ಲ ಅಂದ್ರೆ ಅದಕ್ಕೆ ನಾವು ಬಿಡಿಸಿ ಹೇಳಿದ್ದು ಭಾವತ್ವಂ ನಾಮ ವಿಧಿ ರೂಪತ್ವ. ಅದಕ್ಕೆ ಬೇರೆ ಅರ್ಥ. ಇಲ್ಲಾಂದ್ರೆ ಹೇಗಾಗ್ತಾ ಇತ್ತು? ಅನ್ಯಥಾ ಇಂದ್ರ ಪುರಂದರ ಇತಿವತ್ ಸ್ಯಾತ್. ಇಂದ್ರದೇವರು ಅಂದ್ರೆ ಪುರಂದರ, ಪುರಂದರ ಅಂದ್ರೆ ಇಂದ್ರ. ಅದ್ರಲ್ಲಿ ಬೇರೆ ಏನು ಹೊಸ ಅರ್ಥ ಇಲ್ಲ. ಅದಕ್ಕೆ ಇನ್ನೊಂದು ಶಬ್ದ ಹಾಕಿದಾರೆ ಅಷ್ಟೇ. ಇಂದ್ರ ಅಂದ್ರೆ ಪುರಂದರ, ಪುರಂದರ ಅಂದ್ರೆ ಇಂದ್ರ ಅಷ್ಟೇ. ಆ ತರ ಇಲ್ಲಿ ತಿಳ್ಕೊಳ್ಬಾರದು ಅನ್ನೋದಕ್ಕೆ ಇದೇನ್ ಹೇಳಿದ್ದಾರೆ? ಭಾವ ಅಂತಂದ್ರೆ ಭಾವವಸ್ತುಗಳು ಅಂದ್ರೆ ವಿಧಿ ಯಾವುದು ಇದೆ ಅಂತ ಹೇಳಲಿಕ್ಕೆ ಬರುತ್ತೋ ಅದು ಭಾವ. ಇನ್ನು ಅಭಾವ ಅಂದ್ರೆ ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೋ ಅದು ಅಭಾವ. ಅಂತ ಪ್ರವೃತ್ತಿ ನಿಮಿತ್ತ ಯಾವ ಶಬ್ದವನ್ನ ಎಲ್ಲಿ ಬಳಸ್ಬೇಕು. ಈಗ ಇರೋ ಕಣ್ಣು ಕಾಣ್ತಾ ಇರೋ ವಸ್ತುವಿನಲ್ಲಿ ಇಲ್ಲ ಅಂತ ಹೇಳಿಲ್ವಾ? ಕಣ್ಣು ಮುಂದೆ ಇದೆ, ಕಣ್ಮುಂದೆ ಇದ್ರೂ ಇಲ್ಲ ಇಲ್ಲ ಅಂತಂದ್ರೆ ಅಲ್ಲ, ಕಣ್ಮುಂದೆ ಕಾಣ್ತಾ ಇದ್ದಿಲ್ಲ, ಸತ್ಯ ಈ ಘಟನೆ ನಡೆದಿದೆ, ಇಲ್ಲ ನಡೆದಿಲ್ಲ ಅಂತ ಹೇಳ್ತಾರೆ. ತಪ್ಪು. ಇಲ್ಲ ಅನ್ನೋ ಶಬ್ದ ಯಾವಾಗ ಬಳಸ್ಬೇಕು? ಯಾವಾಗ ನಿಜವಾಗಿ ವಸ್ತು ಇಲ್ಲ ಆಗ ಬಳಸ್ಬೇಕು. ವಸ್ತು ಇದ್ರೂ ಇಲ್ಲ ಅಂತ ಹೇಳೋನೇನಂತ ಮೋಸ ಮಾಡ್ತಾ ಇದ್ದಾನೆ, ಒಂದ ಹುಚ್ಚ ಅಂತಾರೆ ಎರಡಲ್ಲೊಂದು. ಅದರಿಂದ ಏನಾಯ್ತು? ಶಬ್ದ ಪ್ರವೃತ್ತಿ ನಿಮಿತ್ತ ಯಾವುದೇ ಒಂದು ಶಬ್ದವನ್ನ ಬಳಸ್ಬೇಕು ಅಂದ್ರೆ ಕೆಲವು ಕಾರಣ ಇರುತ್ತೆ. ಅದಿದ್ರೆ ಮಾತ್ರ ಅದನ್ನ ಬಳಸ್ಬೇಕು. ಹಾಗೆ ಇಲ್ಲೂ ಕೂಡ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಸ್ವಲ್ಪ ಬಿಡಿಸಿದ್ದಾರೆ. ಇಂದ್ರ ಪುರಂದರ ಇತಿವತ್ ಸ್ಯಾತ್ ಅಂದ್ರೆ ಏನರ್ಥ ಅದಕ್ಕೆ? ಇಂದ್ರ ಪುರಂದರ ಇದರ ತರ ಆಗ್ಬೇಕಾಗಿತ್ತು. ಏನರ್ಥ ಇದ್ರ ತರ ಆಗ್ಬೇಕಾಗಿತ್ತು ಅಂದ್ರೆ ಯಥಾಹಿ ಇಂದ್ರ ಪುರಂದರ ಇತ್ಯಾದೌ ಇಂದ್ರತ್ವ ಪುರಂದರತ್ವಯೋ ನ ಪುರಂದರೇ ಇಂದ್ರ ಶಬ್ದ ಪ್ರವೃತ್ತಿ ನಿಮಿತ್ತತ್ವ ವಿಜ್ಞಾಯತೆ ತಥಾ ಇತಿ ಜ್ಞಾಪನಾರ್ಥಂ ತ್ವಪ್ರತ್ಯಯ ಇತ್ಯರ್ಥ. ಅಂದ್ರೆ ಇಂದ್ರ ಪುರಂದರ ಅಂದ್ರೆ ಒಬ್ನಲ್ಲೇ ಬಳಸುವಂತ ಶಬ್ದ ಅಷ್ಟೇ. ಹೇಗೆ ವಿಷ್ಣು, ಕೃಷ್ಣ, ನರಸಿಂಹ ಈ ಎಲ್ಲ ಶಬ್ದಗಳನ್ನ ಒಬ್ಬನೇ ವ್ಯಕ್ತಿಯಲ್ಲಿ ಬಳಸ್ತೇವೋ ಹಾಗೆ ಇಲ್ಲಿ ಬಳಸಿದ್ದು ಅಂತಷ್ಟೇ ಅಲ್ಲ, ಅದಕ್ಕೆ ಅರ್ಥವೂ ಇದೆ. ವಿಶೇಷವಾಗಿ ಎಲ್ಲಿ ಭಾವ ಶಬ್ದವನ್ನು ಬಳಸ್ಬೇಕು, ಎಲ್ಲಿ ಅಭಾವ ಅಂತ ಕರಿಬೇಕು ಅನ್ನಲಿಕ್ಕೆ ಕಾರಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನಷ್ಟೇ ಅಲ್ಲದೆ ಘಟಶಬ್ದ ವಾಚ್ಯ ಕರೀರ ಇತಿವತ್ ಸಹ ಪ್ರಯೋಗೋಪಪತ್ತಿ. ಕರೀರ ಅಂತಂದ್ರೆ ಏನು ಅಂತ ಒಬ್ರು ಪ್ರಶ್ನೆ ಕೇಳಿದ್ರು. ಕರೀರ ಅಂದ್ರೆ ಏನೋ ಗೊತ್ತಿಲ್ಲ. ಕರಿ ಅಂದ್ರೇನು? ಕಪ್ಪು ಅಂತ ಅರ್ಥ ಮಾಡ್ಕೊಂಡ್ರು. ಸಾಮಾನ್ಯ ಕರೀರ ಅಂದೇನ್ ಅರ್ಥ ಆಗಲ್ಲ, ಗೊತ್ತಾಗ್ಲಿಲ್ಲ. ಅದಕ್ಕೇನಂದ್ರೆ ಕರೀರ ಅನ್ನೋ ಶಬ್ದಕ್ಕೆ ಏನರ್ಥ? ಘಟಪದ ವಾಚ್ಯ, ಮಡಿಕೆ ಅಂತ ಅರ್ಥ. ಅದಕ್ಕೇನಂದ್ರು ಘಟಪದದಿಂದ ಹೇಳಲ್ಪಡುವಂಥದ್ದನ್ನ ಕರೀರ ಅಂತ ಕರೀತಾರೆ. ಅವಾಗ ಸ್ಪಷ್ಟ ಆಯ್ತು, ವಿವರಣೆ ಕೊಟ್ಟಾಗ ಸ್ಪಷ್ಟ ಆಯ್ತು. ಇಲ್ಲಾಂದ್ರೆ ಬರೀ ಶಬ್ದದಿಂದ ಶಬ್ದದ ವಿವರಣೆ ಆಯ್ತು. ದೇವರು ಅಂತಂದ್ರೆ ಏನು ಅಂತ ಕೇಳಿದ್ರು. ಅದಕ್ಕೆ ದೇವ್ರು ಅಂತಂದ್ರೆ ಯಾವ ದೆವ್ವ ಅಲ್ವೋ ಅದು ದೇವ್ರು ಅಂತ. ಮತ್ತೆ ಯಾವ್ದು ದೆವ್ವ? ಯಾವ ದೇವ್ರ ಅಲ್ವೋ ದೆವ್ವ ಅಂತ ಹೇಳ್ದಂಗಾಯ್ತು. ಅರ್ಥನೇ ಆಗಿಲ್ಲ ಕೊನೆವರೆಗೂ. ನಮ್ ಪ್ರಶ್ನೆನೇ ದೆವ್ವ ಅಂದ್ರೆ ಏನು ಅಂತ. ಅದೇ ದೇವ್ರ ಅಲ್ವಲ್ಲ ಅದೇ ದೆವ್ವ. ದೇವ್ರಂತ ಯಾರು? ಅದೇ ದೆವ್ವ ಅಲ್ವಲ್ಲ ಅದೇ ದೇವ್ರ. ಅಪ್ಪ ಮೊದಲು ದೆವ್ವ ಅಂದ್ರೆ ಪರಿಚಯ ಹೇಳ್ಬೇಕು. ಓ ಹೀಗೆ ಲಕ್ಷಣ ಹೇಳ್ಬೇಕು. ಓ ಅದೊಂದ್ ದೆವ್ವ, ಓ ಅದಲ್ಲ ಅಂತಂದ್ರೆ ಇದು ದೇವರು. ಆ ತರ ಆಯ್ತಿದು. ಹಾಗಾದ್ರೆ ಒಂದು ಶಬ್ದದ ಅರ್ಥವನ್ನ ಹೇಳ್ಬೇಕಾದ್ರೆ ತುಂಬಾ ಜಾಗರೂಕವಾಗಿ ಹೇಳ್ಬೇಕು. ದುಃಖ ಅಭಾವ ಸುಖ, ಸುಖ ಅಭಾವ ದುಃಖ. ಬೆಳಕಿಲ್ಲ ಅದು ಕತ್ತಲು, ಕತ್ಲಿಲ್ಲ ಅದು ಬೆಳಕು, ಹೀಗಲ್ಲ ಹೇಳೋದು. ಅದಕ್ಕೊಂದು ವಿಶೇಷವಾದ ವಿವರಣೆ ಇದೆ. ಆ ವಿವರಣೆಯನ್ನ ನೀಡಿದಾಗ ಮಾತ್ರ ಎಲ್ಲರಿಗೂ ಸಂಶಯ ಪರಿಹಾರ ಆಗುತ್ತೆ. ಇದು ಒಂದು ವಿಷಯ. ಮತ್ತೊಂದು, ಇದರಿಂದ ಹೇಳಿದಾಗ ಏನಾಯ್ತು? ಈಗ ನಿಷೇಧಸ್ಯ ನಿಷೇಧೋಪಿ ಭಾವಯೇವ ಬಲಾದ್ಭವೇ. ನಿಷೇಧವನ್ನ ನಿಷೇಧ ಮಾಡಿದ್ರೆ, ನೀವು ಈರುಳ್ಳಿಯನ್ನ ತಿನ್ನಬಾರ್ದು ಅಂತ ನಿಷೇಧ ಮಾಡಿದ್ರೆ, ಈರುಳ್ಳಿಯನ್ನ ತಿನ್ನಬಾರ್ದು ಅಂತೇನಿಲ್ಲ ಅಂತಂದ್ರೆ ತಿನ್ಬಹುದು ಅಂತ ಆಯ್ತು. ಇಲ್ಲ ಅಂತಿಲ್ಲ ಅಂದ್ರೆ ನಿಷೇಧ ಆಗೋಲ್ಲ, ಅದು ವಿಧಿ ಆಗ್ಬಿಡುತ್ತೆ. ನೀನು ಮಾಂಸ ಭಕ್ಷಣವನ್ನ ಮಾಡಬಾರ್ದು ಅಂತಿಲ್ಲ, ಮಾಡ್ಬೋದು ಅಂತ ಅರ್ಥ. ಇಲ್ಲ ಅಂತಿಲ್ಲ, ಮಾಂಸ ಭಕ್ಷಣ ನಿಷೇಧ ಇಲ್ಲ ಅಂದೇನರ್ಥ? ತಿನ್ಬೇಕು ಅಂತ ಅರ್ಥ.
ಮಾಂಸ ಭಕ್ಷಣ ನಿಷೇಧ ಇದೆ ಅಂದ್ರೆ ತಿನ್ಬಾರ್ದು ಅಂತ ಅರ್ಥ. ಈ ತರ ಎಲ್ಲಾದ್ರೂ ಕಂಡಿದ್ಯಾ ಹೀಗೆ? ಇಲ್ಲ ಅಂತಿಲ್ಲ ಅಂದ್ರೆ ಇದ್ದೇ ಇದೆ ಅಂತ ಎಲ್ಲ ಅರ್ಥ ಕಂಡಿದೆ. ನಿನಗ್ ಬುದ್ಧಿ ಇಲ್ಲ ಅಂತಿಲ್ಲ ಅಂದೇನು ಬುದ್ಧಿ ಇದ್ದೇ ಇದೆ ಅಂತ ಅರ್ಥ. ಇದು ಹೇಗ್ ಸಿಗತ್ತೆ ಅಂದ್ರೆ ಒಂದು ವ್ಯಾಕರಣದ ಪ್ರಮಾಣ ಕೊಡ್ತಾರೆ ಜಯತೀರ್ಥರು. ಯಾವುದು? ದೃಷ್ಟೋ ಹಿ ನೇಯಂಗುವಂಗ್ ಸ್ಥಾನೋ ಅಸ್ತ್ರೀ ಇತಿ ನಿಷೇಧಸ್ಯ ಅಸ್ತ್ರೀ ಇತಿ ನಿಷೇಧೋ ವಿಧಿ ವಕ್ಷತೆ ಚ ಏತತ್ ಅಂತ ವಿಧಿಶ್ಚ ಭಾವಯೇವ ಇತ್ಯುಕ್ತಂ ತಸ್ಮಾತ್ ಅಭಾವಾಭಾವತ ಭಾವತೇವ ಇತಿ ಯುಕ್ತಂ ಅಂತ ಬೆಳೆಸಿದ್ರು. ಇಲ್ಲ ಒಂದು ಸೂತ್ರ, ಪಾಣಿನಿಯ ಸೂತ್ರ, ಅಷ್ಟಾಧ್ಯಾಯ ಇಲ್ಲಿ ಬರೋ ಸೂತ್ರ, ನೇಯಂಗ್ ಉವಂಗ್ ಸ್ಥಾನಾವಸ್ತ್ರೀ ಅಂತ ಒಂದು ಸೂತ್ರ. ನಮಗೆ ಈ ಶಬ್ದಗಳ ಪರಿಚಯ ಇಲ್ಲದೆ ವ್ಯಾಕರಣ ಶಾಸ್ತ್ರದ ಪರಿಚಯ ವಿಶೇಷವಾಗಿ ಇದು ಏನು ಹೇಳ್ತಾ ಇದಾರೆ ಅಂತ ಗೊತ್ತಾಗಲ್ಲ. ಈಗ ಬ್ರಹ್ಮಸೂತ್ರಗಳ ತರ ಅದು ಸೂತ್ರಗಳೇ. ನ ಇಯಂಗ್ ಉವಂಗ್ ಸ್ಥಾನವು ಅಸ್ತ್ರೀ ಅಂತ ಒಂದು ಇದೆ. ಅದೇನ್ ಹೇಳ್ತಾ ಇದಾರೆ? ಸ್ತ್ರೀ ಅಂತ ಒಂದು ಶಬ್ದ ಇದೆಯಲ್ಲ, ಸ್ತ್ರೀ, ಸ್ತ್ರೀಯವು, ಸ್ತ್ರೀಯ, ಸ್ತ್ರೀಯರೆಲ್ಲರೂ, ಸ್ತ್ರೀಯ ಸಮಾಗತಾಹ, ಇಲ್ಲಿ ಅನೇಕ ಜನ ಸ್ತ್ರೀಯರು ಬಂದರು, ಸ್ತ್ರೀಯ ಸಮಾಗತಾಹ. ಇವಳು ಯಾರು? ಸಾ ಸ್ತ್ರೀ, ಅವಳೊಬ್ಬಳು ಅಂತ ಹೇಳ್ತಾರೆ. ಹೀಗೆಲ್ಲ ಶಬ್ದಗಳನ್ನು ಬಳಸ್ತಾರೆ. ಅಲ್ಲಿ ಸ್ತ್ರೀ ಅನ್ನೋ ಶಬ್ದಕ್ಕೆ ಮಾತ್ರ ಮಾಡಬೇಡಿ ಒಂದು ಕಾರ್ಯ ಅಂತ ಹೇಳ್ತಾರೆ. ಶಬ್ದಕ್ಕಿದು, ಅರ್ಥಕ್ಕಲ್ಲ, ವಸ್ತುಗಲ್ಲ. ಸ್ತ್ರೀ ಅಂತ ಒಂದು ಶಬ್ದ ಏನಿದೆ ಅದಕ್ಕೆ ಒಂದು ನಿಷೇಧ ಮಾಡಿದ್ದಾರೆ. ಅಸ್ತ್ರೀ ನ ಅಂತ ಹೇಳ್ತಾರೆ. ಸ್ತ್ರೀ ಶಬ್ದಕ್ಕೆ ಮಾಡಬೇಡಿ ಅಂದ್ರೆ ಸರಿ, ಮಾಡಬೇಡಿ ಅಂತಿಲ್ಲ ಅಂದೇನು ಮಾಡೇ ಮಾಡಿ ಅಂತ ಅರ್ಥ. ಅದಕ್ಕೆಲ್ಲ ಏನಾಗಿದೆ ಆ ಸೂತ್ರದಲ್ಲಿ ನೀವು ಗಮನಿಸ್ಬೋದು. ಬಿಕ್ಕಿದೆಲ್ಲ ನಮಗ್ ಬೇಡ, ಅದು ವ್ಯಾಕರಣದ ಚರ್ಚೆ ಆಗತ್ತೆ, ವ್ಯಾಕರಣದ ಪ್ರಯೋಗಗಳು ಬೇರೆ, ಅದು ಬಂದಾಗ ನೋಡೋಣ. ಇಲ್ಲಿ ಮುಖ್ಯ, ಇಲ್ಲಿ ಪ್ರಸಕ್ತಕ್ಕೇನ್ ಬೇಕಂದ್ರೆ ನ ಇಯಂಗುವಂಗ್ ಸ್ಥಾನವು ಅಸ್ತ್ರೀ ಅಂತಿದೆ, ಕೊನೆಗೆ ಅಸ್ತ್ರೀ ಅಂತಿದೆ. ಅಸ್ತ್ರೀ ನ, ಸ್ತ್ರೀ ಶಬ್ದಕ್ಕೆ ಇಲ್ಲ ಅಂತಿಲ್ಲ ಅಂದ್ರೆ ಬಂದಾಗುತ್ತೆ ಅಂತ ಅರ್ಥ. ಅಸ್ತ್ರೀ ಅಂದ್ರೆ ಸ್ತ್ರೀ ಶಬ್ದಕ್ಕೆ, ಸ್ತ್ರೀ ಶಬ್ದವನ್ನ ಬಿಟ್ಟು, ನ ಅಂದ್ರೆ ಇಲ್ಲ, ಹಾಗಾದ್ರೆ ಸ್ತ್ರೀ ಶಬ್ದಕ್ಕೆ ಮಾಡಿ. ಹಾಗಾದ್ರೆ ಅಸ್ತ್ರೀ ನ ಅನ್ನೋದಕ್ಕೆ ಅರ್ಥ ಸ್ತ್ರೀಯನ್ನ ಬಿಟ್ಟು ಇಲ್ಲ ಅಂದ್ರೆ ಸ್ತ್ರೀ ಶಬ್ದಕ್ಕೆ ಮಾಡಿ ಅಂತ ಅರ್ಥ. ಅದನ್ನ ಇಲ್ಲಿ ಬರ್ದಿದ್ದಾರೆ. ಇಲ್ಲಿ ಹೇಳೋದೇನಂದ್ರೆ ಸ್ತ್ರೀ ಅನ್ನೋ ಶಬ್ದಕ್ಕೆ ಒಂದು ನದಿ ಅಂತ ಒಂದು ಸಂಜ್ಞೆಯನ್ನ ಹೇಳ್ತಾರೆ ವ್ಯಾಕರಣ ಸೂತ್ರದಲ್ಲಿ. ನದಿ ಅನ್ನೋ ಸಂಜ್ಞೆ ಅಂದ್ರೆ ನಿಮಗೆ ಪರಿಚಯ ಮಾಡ್ಬೇಕಂದ್ರೆ, ಈಗ ಸಂಜ್ಞೆ ಅಂದ್ರೆ ನಾಮಕ್ ಅಂತ ಅರ್ಥ, ನಾಮ ಹೆಸರು ಅಂತ ಅರ್ಥ ಸಂಜ್ಞೆ ಅಂದ್ರೆ. ಈ ವ್ಯಾಕರಣ ಶಾಸ್ತ್ರದಲ್ಲಿ ಕೆಲವು ಅಕ್ಷರಗಳಿಗೆ ಹೆಸರು ನೀಡ್ತಾ ಹೋಗ್ತಾರೆ. ಅದು ನಮ್ಗೆ ಲೋಕದಲ್ಲಿ ಪ್ರಸಿದ್ಧ ಅಲ್ಲ, ನಮಗೆ ಮಾತಿನಲ್ಲಿ ಅದು ಬರಲ್ಲ ಅಂತ ಶಬ್ದ, ಅಪರೂಪದ ಶಬ್ದಗಳು. ಉದಾಹರಣೆಗೆ ಅವರು ಕೊಡುವಂತ ಒಂದು ನದಿ ಅಂತ ಕರೀತಾರೆ. ನದಿ ಅಂತಂದ್ರೆ ನಮಗೇನ್ ನೆನಪಕ್ ಬರತ್ತ ತಕ್ಷಣ? ಗಂಗಾ ನದಿ, ಯಮುನಾ ನದಿ, ಈ ತರದ ನದಿಗಳು ನೆನಪಾಗತ್ತೆ. ಅದೇ ವ್ಯಾಕರಣ ಶಾಸ್ತ್ರದಲ್ಲಿ ನದಿ ಅಂತ ಕರೆದಿದ್ದಾರೆ. ಅದೊಂದು ಟೆಕ್ನಿಕಲ್ ವರ್ಡ್, ಪಾರಿಭಾಷಿಕ ಶಬ್ದ. ಯಾವುದಕ್ಕೆ ನದಿ ಅಂತ ಕರೀತಾರೆ ವ್ಯಾಕರಣ ಶಾಸ್ತ್ರದಲ್ಲಿ ಅಂದ್ರೆ, ಯಾವುದು ನಿತ್ಯ ಸ್ತ್ರೀಲಿಂಗ ಶಬ್ದ ಆಗಿರುತ್ತೆ, ಈಕಾರ ಅಂತ ಊಕಾರ ಅಂತ ಹೇಳ್ತಾರೆ. ಅಂದ್ರೆ ಈ ಅಂತ ಎಂಡಾಗೋ ಇದು ಪದ, ಊ ಅಂತ ಎಂಡಾಗುವಂತ ಒಂದು ಪದ, ಈ ಪದ ಅದು ನಿತ್ಯ ಸ್ತ್ರೀಲಿಂಗದಲ್ಲೇ ಬಳಸ್ಬೇಕು, ಆ ಶಬ್ದ ಸ್ತ್ರೀಲಿಂಗದಲ್ಲೇ ಇರ್ಬೇಕು ಅಂತಹ ಶಬ್ದ. ಅದಕ್ಕೆ ನದಿ ಅಂತ ಕರೀತಾರೆ. ನದಿ ಅಂತ ಇಲ್ಲಿ ಕರೆಯೋದು ಯಾವ್ದಕ್ಕೆ? ದೀರ್ಘ ಈಕಾರ ಅಂತ, ದೀರ್ಘ ಊಕಾರ ಅಂತ ಶಬ್ದಗಳಿಗೆ ಕರೀತಾರೆ. ಇದು ಲೋಕದಲ್ಲಿ ನಮ್ಗೆ ಪ್ರಸಿದ್ಧ. ಇಂಥ ನದಿ ಬಗ್ಗೆ ನಾವು ಲೋಕದಲ್ಲಿ ಹೇಳಲ್ಲ, ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ರು. ಈಗ ನಮ್ಮ ಪ್ರಶ್ನೆ ಅಷ್ಟೇ, ಸ್ತ್ರೀ ಅಂತ ಒಂದು ಶಬ್ದ ಇದೆ, ಇದರಲ್ಲಿ ಕೊನೆಯ ಅಕ್ಷರ ಯಾವುದು? ಈಕಾರ, ದೀರ್ಘ. ಈ ದೀರ್ಘವಾದ ಈಕಾರ ಹೊಂದಿರೋ ಶಬ್ದ ಸ್ತ್ರೀ ಶಬ್ದ. ಇದಕ್ಕೆ ನದಿ ಸಂಜ್ಞೆ ಇದೆಯಾ ಇಲ್ವಾ? ಇವ್ರೇನ್ ಮಾಡಿದ್ರು, ಕೆಲವು ಕಡೆ ಇಲ್ಲ ಕೆಲವು ಶಬ್ದಗಳಿಗೆ ಅಂತ ಹೇಳ್ಬಿಟ್ರು. ಅದೇ ಸ್ತ್ರೀ ಶಬ್ದಕ್ಕೆ ಮಾತ್ರ ಹಾಗಿಲ್ಲ, ಅದಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ಬೇಕು. ಯಾವುದು? ನದಿ ಅನ್ನುವ ಸಂಜ್ಞೆ ಅದಕ್ಕೆ ಇದ್ದೇ ಇದೆ. ಅದನ್ನ ಹೇಳಲಿಕ್ಕೆ ಈ ಒಂದು ವ್ಯಾಕರಣ ಸೂತ್ರ ಇದೆ. ಇಲ್ಲಿ ಬಂದಿದ್ದೇನು ಅಂದ್ರೆ ನಿಷೇಧಸ್ಯ ನಿಷೇಧ, ಇಲ್ಲ ಅಂತಿಲ್ಲ ಅಂತ ಹೇಳಿದಾಗ ಇದ್ದೇ ಇದೆ ಅನ್ನೋ ಅರ್ಥ ಬರುತ್ತೆ. ಅದಕ್ಕೊಂದು ವ್ಯಾಕರಣ ಸೂತ್ರದ ಪ್ರಮಾಣ ಕೊಟ್ರು. ಅಲ್ಲೂ ಹಾಗೆ ಅರ್ಥ ಮಾಡ್ಬೇಕಲ್ವಾ, ಅದೇ ತರ ಇಲ್ಲೋ ಅಂತ ತೋರಿಸಿದ್ರು. ಇದು ವಕ್ಷತೆ ಚ ಏತತ್ ಅಂದ್ರೆ ಇದ್ರ ಬಗ್ಗೆ ಇನ್ನು ವಿಸ್ತಾರವಾಗಿ ಮುಂದೆ ಹೇಳ್ತಾರೆ. ಅದ್ ಎಲ್ಲಿ ಹೇಳ್ತಾರೆ ಅಂದ್ರೆ 4ನೇ ಅಧ್ಯಾಯದ 1ನೇ ಪಾದದಲ್ಲಿ ಹೇಳ್ತಾರೆ. ಇದು ನಮಗೆ ಹೇಗ್ ಗೊತ್ತಾಯ್ತು ಅಂದ್ರೆ ರಾಯರ ಟಿಪ್ಪಣಿಯಲ್ಲಿ, ಅದೇ ರೀತಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇಲ್ಲೆಲ್ಲ ಉಲ್ಲೇಖ ಮಾಡಿದ್ದಾರೆ. ಈಗ ನೋಡಿ, ರಾಯರ ಟಿಪ್ಪಣಿಯಲ್ಲಿ ನೀವು ಗಮನಿಸ್ಬೋದು,
ವಕ್ಷ್ಯತೇಚ ಏತತ್ ಅಂತ ಹೇಳಿ ಒಂದು ಪ್ರತೀಕ ಧಾರಣೆ ಮಾಡಿದ್ದಾರೆ. ಸುಧಾದ ಒಂದು ಪಂಕ್ತಿಯ ಒಂದು ಭಾಗ ಅದನ್ನ ತಕೊಂಡು ಮುಂದ್ ಬರ್ತಿದ್ದಾರೆ. ಒಂದು ಶ್ಲೋಕ ಕೊಟ್ಬಿಡ್ತಾರೆ. 4ನೇ ಅಧ್ಯಾಯ 1ನೇ ಪಾದದಲ್ಲಿ ಬರುತ್ತಿದ್ದು ಏನ್ ಶ್ಲೋಕ? ಅಸತ್ಯಂ ನೋಕ್ತಮಿತ್ಯುಕ್ತೆ ಸತ್ಯಮುಕ್ತಮಿತಿ ಪ್ರಜಾಃ ಜಾನಂತಿ ಉಕ್ತಂ ತುನು ಸತ್ಯಂ ಇತ್ಯುಕ್ತೆ ಅಸತ್ಯತಾಮಪಿ. ಸತ್ಯ ಅಸತ್ಯ ಅಸತ್ಯ ಸತ್ಯ ಅಂತ ಶಬ್ದಗಳು ಬರುತ್ತೆ. ಇದು ಆಚಾರ್ಯರ ಶ್ಲೋಕ. ಅಲ್ಲೇನಕ್ ಬರುತ್ತೆ ಈ ಶ್ಲೋಕ? ಅಸತ್ಯಂ ನೋಕ್ತಂ ಇತ್ಯುಕ್ತೆ, ಯಾರ ಹತ್ರ ನಾವು ಕೇಳ್ತೀವಿ, ನೀನ್ ಹೇಳಿದ ಅಸತ್ಯನಾ ಅಂತ ಕೇಳ್ತೀವಿ. ಇಲ್ಲ, ಅಸತ್ಯ ಅಲ್ಲ. ಅಸತ್ಯ ಅಲ್ಲ ಅನ್ನೋದಕ್ಕೆ ಏನರ್ಥ ವಿಚಾರ ಮಾಡಿ. ಅಸತ್ಯಂ ನ, ನಾನ್ ಹೇಳಿದ್ದು ಅಸತ್ಯ ಅಲ್ಲ. ಅವನು ಹೇಳಿದ್ ನಾನು ಸತ್ಯ ಅಂತ ಹೇಳಿಲ್ಲ, ನಾನ್ ಹೇಳಿದ್ದು ಅಸತ್ಯ ಅಲ್ಲ ಅಂತ ಹೇಳ್ದ. ಇದಕ್ಕೇನರ್ಥ? ಸತ್ಯನೇ ಹೇಳಿದ್ದು ಅಂತ ಅರ್ಥ. ಹಾಗಾದ್ರೆ ಅಸತ್ಯ ಅಲ್ಲ ಅಂದೇನು? ಸತ್ಯನೇ. ಅದ್ ಹೇಗೆ? ಅಸತ್ಯ ಅಂದೇನು? ಸತ್ಯ ಅಲ್ಲ ಅಂತಾನೆ ಅರ್ಥ ಅಸತ್ಯ ಅನ್ನೋದಕ್ಕೆ. ಸತ್ಯ ಅಲ್ಲ ಅಂತಲ್ಲ, ಅಂದ್ರೆ ಸತ್ಯವಾದದ್ದನ್ನೇ ಹೇಳಿತ್ತು ಅಂತ ಅರ್ಥ. ಅದನ್ನ ಅಲ್ಲಿ ಕೊಟ್ಟಿದ್ದಾರೆ ಉದಾಹರಣೆಯಾಗಿ. ಅದನ್ನ ಇಲ್ಲಿ ತಗೊಳ್ಬೇಕು, ಅದನ್ನ ನೆನಪಿಸ್ಕೊಡಿ, ಮುಂದಕ್ಕೂ ಅದು ಬರುತ್ತೆ ವಿಸ್ತಾರವಾಗಿ ಅಂತ. ಇಷ್ಟು ಇಲ್ಲಿ ಬಂದ ಒಂದು ಉದಾಹರಣೆ. ಇನ್ನು ಕೆಲವು ಏನ್ ಹೇಳ್ತಾರೆ? ಅಸತ್ಯಂ ನೋಕ್ತಮಿತ್ಯುಕ್ತೆ ಸತ್ಯಂ ಉಕ್ತಮಿತಿ ಪ್ರಜಾಃ ಜಾನಂತಿ. ಅಸತ್ಯ ಹೇಳಿಲ್ಲ ಅಂದ್ರೆ ಜನ ಇಲ್ಲ ಏನ್ ತಿಳಿತಾರೆ? ಅವ್ನು ಹೇಳಿದ್ ಸತ್ಯ ಅಂತ ತಿಳಿತಾರೆ. ಇಲ್ಲ, ನಾ ಹೇಳಿದ್ ಸತ್ಯ ಅಲ್ಲ ಅಂದ್ರೆ ಏನಂತ ತಿಳಿತಾರೆ? ಅಸತ್ಯ ಅಂತ ತಿಳಿತಾರೆ ಅಷ್ಟೇ. ಅಂದ್ರೆ ಒಂದು ವಿಷಯವನ್ನ ಸತ್ಯ ಅಂತ ಹೇಳ್ತಾ ಇದೀನಿ ಅಂದ್ರೆ ಅಸತ್ಯ ಅಲ್ಲ ಅಂತ ಹೇಳ್ತಾರೆ. ಅಸತ್ಯನ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಸತ್ಯ ಅಲ್ಲ ಅಂತ ತಿಳ್ಕೊಳ್ತಾರೆ. ಈ ತರ. ಇನ್ನಷ್ಟೇ ಅಲ್ಲ, ಇಲ್ಲಿ ನಮಗೆ ರಾಯರು ವಿವರಣೆ ಮಾಡಿದ್ದಾರೆ ವ್ಯಾಕರಣದ ಸೂತ್ರಕ್ಕೆ. ವ್ಯಾಕರಣ ಅಂತ ಬಂದ ಕೂಡ ರಾಯರ ಟಿಪ್ಪಣಿನ ಜಾಸ್ತಿ ನೋಡುವಂತ ಕ್ರಮ. ಇದು ಎಲ್ಲಾ ಕಡೆನೂ ಇದೆ ಹಾಗೆ. ಎಲ್ಲರೂ ವ್ಯಾಕರಣ ಅಂತ ಬಂದ ಕೂಡಲೇ ಪರಿಮಳ ಟಿಪ್ಪಣಿನ ನೋಡ್ತಾರೆ ವಿಶೇಷವಾಗಿ. ಯಾಕೆ? ಪರಿಮಳ ಆಚಾರ್ಯರು ಅಂದ್ರೆ ರಾಯರು ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತ ಪ್ರಸಿದ್ಧಿ. ಅದ್ ಹಿಂದೆನೂ ಒಮ್ಮೆ ಹೇಳಿದ್ದೆ ಅಂತ ಕಾಣುತ್ತೆ. ಮಹಾಭಾಷ್ಯ ಅದು ಪತಂಜಲಿ ಋಷಿಗಳು ಬರೆದ ಗ್ರಂಥ. ಈಗ ನಾವು ಯೋಗ ಪತಂಜಲಿ ಅಂತ ಹೇಳ್ತೀವಲ್ಲ, ಅದೇ ಪತಂಜಲಿ ಋಷಿಗಳು. ಆ ಪತಂಜಲಿ ಋಷಿಗಳು ಏನು ಯೋಗ ಸೂತ್ರಗಳನ್ನು ಬರೆದಿದ್ದಾರೆ, ಹಾಗೆ ಮಹಾಭಾಷ್ಯ ಗ್ರಂಥವನ್ನು ಬರೆದಿದ್ದಾರೆ. ಇದು ವ್ಯಾಕರಣ ಅಷ್ಟಾಧ್ಯಾಯಿ ಅಂದ್ರೆ ಪಾಣಿನಿ ಮಹರ್ಷಿ ಅವನು ಬರೆದ ಸೂತ್ರ. ಒಂದು ಈಗ ಓದಿದ್ವಿ, ನೇಯಂ ಸ್ಥಾನಾವಸ್ಥರಿಂದ ಒಂದು ಸೂತ್ರ. ಈ ಸೂತ್ರದ ಮೇಲೆ ಒಂದು ಭಾಷ್ಯ. ಹೇಗೆ ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯರು ಬರೆದಿದಾರಲ್ಲ, ಹಾಗೆ ವ್ಯಾಕರಣ ಸೂತ್ರಗಳಿಗೆ ಒಂದು ಭಾಷ್ಯ ಇದೆ. ಆ ಭಾಷ್ಯ ಪತಂಜಲಿ ಭಾಷ್ಯ. ಆ ಪತಂಜಲಿ ಭಾಷ್ಯದಲ್ಲಿ ಎತ್ತಿದ ಕೈ ಪಾಂಡಿತ್ಯ ಯಾರಿಗೆ? ರಾಯರಿಗೆ. ಹಾಗಾಗಿ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತ ಅವ್ರಿಗೆ ಬಿರುದು. ಒಂದು ವಾಕ್ಯಾರ್ಥ ನಡಿಬೇಕಾದ್ರೆ ಅವ್ರು ಗೆಲ್ತಾರೆ. ಅಂತ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತ ಪ್ರಸಿದ್ಧಿ ಏನಿದೆ, ಅದು ಕೇವಲ ಪ್ರಸಿದ್ಧಿ ಅಷ್ಟೇ ಅಲ್ಲ, ಅವರ ಗ್ರಂಥದಲ್ಲಿ ಕಾಣ್ಬೋದು ಅವರ ಪಾಂಡಿತ್ಯ ಎಷ್ಟಿತ್ತು ವ್ಯಾಕರಣ ಶಾಸ್ತ್ರದಲ್ಲಿ ಅಂತ. ವಿಶೇಷವಾಗಿ ಬರೀ ವ್ಯಾಕರಣ ಅಷ್ಟೇ ಅಲ್ಲ, ಎಲ್ಲಾ ಶಾಸ್ತ್ರದಲ್ಲೂ ಇತ್ತು. ಅದೇ ಎದ್ದು ವ್ಯಾಕರಣ ಕಾಣುತ್ತೆ. ಎಲ್ರು ವ್ಯಾಕರಣ ಅಂತ ಕೂಡಲೇ ಈ ಗುರುಕುಲ ಪದ್ಧತಿಯಲ್ಲಿ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ವ್ಯಾಕರಣ ಅಂತ ಕೂಡಲೇ ರಾಯರ ಟಿಪ್ಪಣಿಯನ್ನ ನೋಡ್ತಾರೆ. ಅವ್ರು ಎಷ್ಟು ಸೊಗಸಾಗಿ ಇದಕ್ಕೆ ಅರ್ಥ ಬರೀತಾರೆ ಅಂದ್ರೆ ಸರಳವಾಗಿ ಅರ್ಥ ಬರೀತಾರೆ. ಇದಕ್ಕೆ ಇಷ್ಟ ಅರ್ಥ ಅಂತ ಏನ್ ಬರೀತಾರೆ ಈ ಸಂದರ್ಭದಲ್ಲಿ ರಾಯರು? ಪ್ರಥಮಸ್ಯ ಚತುರ್ಥ ಪಾದೆ ಯೂಸ್ತ್ರ್ಯಾಖ್ಯೌ ನದೀತಿ ಪೂರ್ವಸೂತ್ರಾತ್ ನದೀತಿ ಅನುವರ್ತ್ಯ ಇಯಂಗಾದೇಶ ಸ್ಥಾನಭೂತ ಈಕಾರ ಉಕಾರಾಂತ ಶಬ್ದೋ ನದಿ ಸಂಜ್ಞೋ ನ ಭವತಃ ಸ್ತ್ರೀ ಶಬ್ದಸ್ತು ನದಿ ಸಂಜ್ಞಕೋ ಭವತಿ ಇದು ಗಮ್ಯತೆ ಯಥಾ ತಥಾ ಇತ್ಯರ್ಥ ಅಂತ 2 ಲೈನ್ ಬರೆದ್ರು. ಈ 2 ಲೈನ್ ತುಂಬಾ ಗಂಭೀರ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂದ್ರೆ ಅವರಿಗೆ ವ್ಯಾಕರಣದ ಸಮಗ್ರ ಜ್ಞಾನ ಇತ್ತು ಅಂತ ಗೊತ್ತಾಗುತ್ತೆ. ತಕ್ಷಣ ಏನ್ ಬರೀತಾರೆ? ಇದು 1ನೇ ಅಧ್ಯಾಯ ಅಷ್ಟಾಧ್ಯಾಯಿಯಲ್ಲಿ 8 ಅಧ್ಯಾಯ ಇದೆ. 8 ಅಧ್ಯಾಯ, ಒಂದೊಂದ್ರಲ್ಲಿ 4 ಪಾದ ಇದೆ. ಹೆಚ್ಚು ಕಡಿಮೆ ಒಂದ್ರಲ್ಲಿ 74 ಸೂತ್ರ ಅದೇ, ಇನ್ನೊಂದ್ರಲ್ಲಿ 300 ತನಕ ಸೂತ್ರನೂ ಹಾಕ್ಬಹುದು ಒಂದೊಂದು ಪಾದದಲ್ಲಿ. ಬ್ರಹ್ಮಸೂತ್ರಗಳೆಷ್ಟು? 564. ಪಾಣಿನಿ ಸೂತ್ರಗಳು 4000 ಹತ್ತತ್ರ. ವಸ್ತುತಃ 3983 ಅಂತ ಕೆಲವರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅಂತೂ ಇರ್ಲಿ, 4000 ತನಕ ಸೂತ್ರಗಳಿದೆ ಪಾಣಿನಿ ಸೂತ್ರಗಳು. ಅಷ್ಟು ಗೊತ್ತಿರ್ಬೇಕು. ಈ ಬ್ರಹ್ಮಸೂತ್ರ 564, ಅದು 4000. ಹಾಗಂತ ಬ್ರಹ್ಮಸೂತ್ರಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ, ಸಂಖ್ಯಾ ದೃಷ್ಟಿಯಲ್ಲಿ ಜಾಸ್ತಿ ಅಂತ ಅರ್ಥ. ಅಂಥ ಸೂತ್ರಗಳಲ್ಲಿ ರಾಯರು ಉಲ್ಲೇಖ ಮಾಡ್ತಾರೆ. 1ನೇ ಅಧ್ಯಾಯ 4ನೇ ಪಾದಲ್ಲಿ ಒಂದು ಸೂತ್ರ ಬರುತ್ತೆ, ಯೂಸ್ತ್ರ್ಯಾಖ್ಯೌ ನದಿ. ನದಿ ಅಂದ್ರೆ ಏನು? ಅದನ್ನ ನಾನು ಆಗ್ಲೇ ವಿವರಣೆ ಮಾಡ್ತೇನೆ ನಿಮ್ಗೆ. ಇಲ್ಲೇನ್ ಹೇಳ್ತಾರೆ ಅಂದ್ರೆ
ನದಿ ಸಂಜ್ಞೆ ಇಂತದಕ್ ಮಾಡ್ಬೇಡಿ. ಅದು ಈಕಾರ ಅಂತ ಶಬ್ದ ಆಗ್ಲಿ ಊಕಾರ ಅಂತ ಶಬ್ದ ಆಗ್ಲಿ ಮಾಡ್ಬೇಡಿ. ಆದ್ರೆ ಸ್ತ್ರೀ ಶಬ್ದಸ್ತು ನದಿ ಸಂಜ್ಞಕೋ ಭವತಿ. ಸ್ತ್ರೀ ಅನ್ನೋದು ದೀರ್ಘ ಈಕಾರ ಇದೆ ಆ ಶಬ್ದದಲ್ಲಿ, ಅದಕ್ಕೆ ನದಿ ಸಂಜ್ಞೆಯನ್ನ ಮಾಡಿ, ಅದಕ್ಕೆ ನದಿ ಅಂತ ಕರೀತಾರೆ ವ್ಯಾಕರಣ ಶಾಸ್ತ್ರದಲ್ಲಿ. ಅಲ್ಲಿ ಹೇಗೆ ನಮಗೆ ಆ ಸ್ತ್ರೀ ಶಬ್ದಕ್ಕೆ ನದಿ ಸಂಜ್ಞೆ ಇಲ್ಲ ಅಂತಿಲ್ಲ ಅಂದ್ರೆ ಅರ್ಥ ನದಿ ಸಂಜ್ಞೆ ಇದ್ದೇ ಇದೆ ಅಂತ ಹೇಗೆ ಅರ್ಥ ಮಾಡ್ತೀವೋ ಹಾಗೆ ಇಲ್ಲಿ ಅಂತ. ಅದಕ್ಕೊಂದು ಉದಾಹರಣೆಯನ್ನ ರಾಯರು ಚೆನ್ನಾಗಿ ಬಿಡಿಸಿದ್ದಾರೆ. ಬೇಗ ಏನ್ ಬೇಕೋ ಅರ್ಥವನ್ನ ಅಲ್ಲಿ ಕೊಟ್ಬಿಡಿದೆ. ಇದೊಂದು. ಇನ್ನು ಭಾವಸ್ಯ ಹಿ ನಿಷೇಧೇತು ನಾಭಾವಸ್ಯ ನಿಷೇಧನಂ ಅಂತ ಹೇಳಿ ಇನ್ನೊಂದು ಪ್ರಮಾಣ ಕೊಡ್ತಾರೆ. ಇದು ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಬಂದ ವಿಷಯ. ಅಂದ್ರೆ ಒಬ್ರು ಏನ್ ತಗೊಂಡ್ರು, ರಾಯರು ತಗೊಂಡಿದ್ದು ಉದಾಹರಣೆ ಬೇರೆ. ಅಸತ್ಯಂ ನೋಕ್ತಂ ಇತ್ಯುಕ್ತೆ ಅಂತ, ಅಸತ್ಯ ನಾನ್ ಹೇಳಿಲ್ಲ ಅಂದ್ರೆ ಸತ್ಯವನ್ನೇ ಹೇಳಿದಾನೆ ಅಂತ, ಇದು ಒಂದು ಉದಾಹರಣೆ ಆಯ್ತು. ಇದನ್ ತಗೊಳ್ಳಿಲ್ಲ ಕೆಲವರು. ಈ ಶ್ಲೋಕ ಬಿಟ್ಟು ಇನ್ನೊಂದು ಆಚಾರ್ಯರು ಶ್ಲೋಕ ಹೇಳ್ತಾರೆ, ಅದೇ 4ನೇ ಅಧ್ಯಾಯದ ಅದೇ ಪಾದದಲ್ಲಿ ಹೇಳ್ತಾರೆ. ಅಂದ್ರೆ ಈ ಸುಧಾ ಭಾಗದಲ್ಲೇ ಮುಂದಕ್ಕೆ ಬರುತ್ತೆ 4ನೇ ಅಧ್ಯಾಯದಲ್ಲಿ. ಅಲ್ಲಿ ಇನ್ನೊಂದು ಏನ್ ಹೇಳ್ತಾರೆ, ಭಾವಸ್ಯ ಹಿ ನಿಷೇಧೇತು ನಾಭಾವಸ್ಯ ನಿಷೇಧನ. ಅಲ್ಲಿ ಅಭಾವಾಭಾವ ಇಲ್ಲ ಅಂತ ಇಲ್ಲ ಅಂದ್ರೆ ಅದು ಭಾವವಸ್ತುನೇ. ಒಂದು ಭಾವವಸ್ತು ಇಲ್ಲ ಅಂದ್ರೆ ಅಭಾವವಸ್ತು ಇದೆ, ಅಭಾವವಸ್ತು ಇಲ್ಲ ಅಂದ್ರೆ ಭಾವವಸ್ತು ಇದೆ ಅಂತ ಹೇಳಿ ಅಲ್ಲಿ ಬಿಡಿಸಿದ. ಅಲ್ಲಿ ಬಂದಾಗ ಇನ್ನೂ ಸ್ಪಷ್ಟ ಆಗತ್ತೆ. ಆ ಶ್ಲೋಕವನ್ನ ಇಲ್ಲಿ ಜಯತೀರ್ಥರು ವಕ್ಷತೇಚ ಏತದ ಮುಂದೆ ಹೇಳ್ತೀವಿ ಅಂತ ಹೇಳಿತ್ತು ಅಂತ. ಅಂದ್ರೆ ಒಂದೇ ಮಾತು ಏನ್ ಬಂತು, ಒಂದು ವ್ಯಾಕರಣ ಸೂತ್ರ ಉದಾಹರಣೆ ಕೊಟ್ಟು ಜಯತೀರ್ಥರು ಒಂದು ಪಂಕ್ತಿ ಬರೆದ್ರು, ಇದರ ಬಗ್ಗೆ ಮುಂದಕ್ಕೆ ಹೇಳಲಾಗತ್ತೆ. ಮುಂದಕ್ಕೆ ಹೇಳಲಾಗತ್ತೆ ಅಂದ್ರೆ ಎಲ್ಲಿ ಮುಂದೆ ಅನ್ನೋದಕ್ಕೆ ಇಬ್ರು ಒಬ್ಬೊಬ್ರು ಒಂದೊಂದ್ ತರ ವಿವರಣೆ ಕೊಟ್ಟು. ಪರಿಮಳ ಟಿಪ್ಪಣಿಯಲ್ಲಿ ಏನ್ ಬರೋದು, ಮುಂದಕ್ಕೆ ಬರುತ್ತೆ ಅಂದ್ರೆ 4ನೇ ಅಧ್ಯಾಯದಲ್ಲೇ ಬರುತ್ತೆ, ಮೊದಲನೇ ಪಾದದಲ್ಲೇ ಬರುತ್ತೆ. ಆದ್ರೆ ಶ್ಲೋಕ ಯಾವ್ದು ಅಂದ್ರೆ ಈ ಶ್ಲೋಕ ಅಂತ ಹೇಳಿ ಬರೀ ಆ ಶ್ಲೋಕದ್ರಲ್ಲೇ ಸ್ಟ್ರೆಸ್ ಮಾಡ್ಲಿಲ್ಲ, ಇದೇ ಮುಂತಾದ ರೀತಿಯಲ್ಲಿ ಅಂತ ಬರೆದ್ಬಿಟ್ಟು. ಅಂದ್ರೆ ಇದೊಂದೇ ಅಲ್ಲ ಇನ್ನೂ ಇದೆ ಬೇಕಾದಷ್ಟು, ಅದ್ರ ಇಲ್ಲಿಂದ ಗಮನಿಸಿ ಅಂತ ರಾಯರ ದೃಷ್ಟಿ. ಇವರು ಬೇರೆ ಟಿಪ್ಪಣಿಕಾರ ಏನ್ ಬರೆದ್ರು, ಹೌದು 4ನೇ ಅಧ್ಯಾಯ ಮೊದಲನೇ ಪಾದನೆ ಗಮನಿಸ್ಬೇಕು, ಅದು ಜಯತೀರ್ಥರು ಮುಂದಕ್ಕೆ ಹೇಳ್ತಾರೆ ಅಂತ ಹೇಳಿದ್ ಯಾವ ವಿಷಯದ ಬಗ್ಗೆ ಅಂದ್ರೆ ಇದು ಭಾವಸ್ಯ ಹಿ ನಿಷೇಧೇತು ನಾಭಾವಸ್ಯ ನಿಷೇಧನಂ ಅಂತ ಏನು ಅನುವ್ಯಾಖ್ಯಾನದ ವಾಕ್ಯ ಇದೆ, ಇದರ ಬಗ್ಗೆ ಇಲ್ಲಿ ಜಯತೀರ್ಥರು ಹೇಳಿದ್ರು ಅಂತ. ಅಂದ್ರೆ ಈ ತರ ಮತಾಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ ಟಿಪ್ಪಣಿಗಳಲ್ಲಿ. ಇದು ಬರೀ ಇಲ್ಲಿಗೆ ನಿಲ್ಲಲ್ಲ, ಎಷ್ಟೋ ಕಡೆ ಒಬ್ಬೊಬ್ರು ಒಂದೊಂದ್ ತರ ವಿವರಣೆ ಮಾಡ್ತಾರೆ. ಒಬ್ರಿಗೆ ಬೇರೆ ತರನೇ ಅರ್ಥ ಆಗತ್ತೆ ಒಂದು ಜಯತೀರ್ಥರ ವಾಕ್ಯ, ಅದಕ್ಕೆ ಅವ್ರು ವಿವರಣೆ ಮಾಡ್ಬಿಡ್ತಾರೆ. ಇದು ಬಂದಿದ್ದು ಎಲ್ಲೋ ಬಂದಿತ್ತು ಅಂತ ಒಂದು ಅಧ್ಯಾಯ ಕೋಟ್ ಮಾಡ್ತಾರೆ. ಅದು ಇನ್ನೊಬ್ರು ಅದಲ್ಲ ಇನ್ನೊಂದು ಅಂತ ಕೋಟ್ ಮಾಡ್ತಾರೆ. ಅದು ಇಲ್ಲೇನ್ ವಿರೋಧ ಇಲ್ಲ, ಇಬ್ರು ಹೇಳಿದ್ದು ಸರಿನೇ, ಎರಡು ಟಿಪ್ಪಣಿಗಳು ಸರಿಯಾಗಿದೆ ವಿಷಯ. ಆದ್ರೆ ಇದನ್ನ ತಗೊಳ್ಬೇಕು ಅಂತ ರಾಯರು ಈ ಶ್ಲೋಕವನ್ನ ಮರಿಕೊಡುದು ಅಂತ ಅದನ್ನ ಹಾಕಿ ಮುಂದಕ್ಕೆ ಹೋಗಿದ್ದಾರೆ. ಈ ತರ ಪ್ರತಿಯೊಂದು ಟಿಪ್ಪಣಿಗಳಲ್ಲೂ ನಾವ್ ಹೇಗೆ ಟಿಪ್ಪಣಿಗಳನ್ನ ಅಧ್ಯಯನ ಮಾಡ್ತಾ ವಿಷಯಗಳನ್ನ ತಗೊಳ್ತೀವಿ, ಅದರ ಮಧ್ಯದಲ್ಲಿ ಎದುರಾಗೋ ಸಮಸ್ಯೆ ಏನಂದ್ರೆ ಒಬ್ರು ಹೀಗೆ ಹೇಳ್ತಾರೆ ಇನ್ನೊಬ್ರು ಇನ್ನೊಂದ್ ತರ ಹೇಳ್ತಾರೆ. ಅದನ್ನ ಜೋಡಿಸೋದಿದೆಯಲ್ಲ ಅದು ಬಹಳ ಕಷ್ಟ. ಅದು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ, ಕೆಲವುದನ್ನೆಲ್ಲ ಜೋಡಿಸ್ಲಿಕ್ಕೆ ಬರಲ್ಲ. ಒಬ್ರು ಅಭಿಪ್ರಾಯ ಹೀಗೆ ಒಬ್ರು ಅಭಿಪ್ರಾಯ ಹೀಗೆ ಅಂತ ಹೇಳ್ಬೇಕು. ಸದ್ಯದಲ್ಲಂತೂ ಇಬ್ಬರ ಅಭಿಪ್ರಾಯ ಸರಿ ಇದೆ, ಆದ್ರೆ ಶ್ಲೋಕಗಳನ್ನ ಹೀಗೆ ಅವರು ವ್ಯಾಖ್ಯಾನ ಮಾಡ್ತಾ ಉಲ್ಲೇಖ ಮಾಡಿದ್ದಾರೆ. ಅವರು ಇದೇ ಮೊದಲಾದ ಶ್ಲೋಕ ತಗೊಳ್ಳಿ ಅಂತ ಹೇಳಿದ್ದಾರೆ, ಇವರು ಇದರೇ ಮೊದಲಾದ ಶ್ಲೋಕ ತಗೊಳ್ಳಿ ಅಂತ ಹೇಳಿದ್ರಿಂದ ಎರಡೂ ತಗೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಹೀಗೆ ಈ ಪ್ಯಾರ ಇಲ್ಲಿಗೆ ಮುಕ್ತಾಯ ಆಯ್ತು. ಅದರಿಂದ ಅಭಾವದ ಅಭಾವ ಇಲ್ಲ ಅಂತಿಲ್ಲ ಅಂದ್ರೆ ಅದು ಇದ್ದೇ ಇದೆ ಅಂತ ಅರ್ಥ. ಸರಿ, ಇಷ್ಟೆಲ್ಲ ಆದ್ಮೇಲೆ ಒಂದು ಸಮಸ್ಯೆಯನ್ನ ಎತ್ತುತ್ತಾರೆ. ಹಾಗಾದ್ರೆ ಒಂದ್ ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ. ಕೊನೆಗೆ ಅದಕ್ಕೆ ಮಧ್ವಾಚಾರ್ಯ ಉತ್ತರ ಕೊಡ್ತಾರೆ, ಇಲ್ಲ ಇದಕ್ಕೆ ಈಗ ಉತ್ತರ ಅಂತ. ಅದೇನು ಅನ್ನೋದನ್ನ ಮತ್ತೆ ಬಿದಿಗೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆನ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳು.